ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸೋರೆಕಾಯಿ ಅಥವಾ ಹಾಲ್ಗುಂಬಳಕಾಯಿಂದ ಒಂದು ಬಸ್ಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣ. ಸೋರೆಕಾಯಿಯಲ್ಲಿ ವಾಟರ್ ಕಂಟೆಂಟ್ ತುಂಬಾ ರಿಚ್ ಆಗಿರುತ್ತೆ. ಸೊ ಇದು ಸಮ್ಮರ್ ಸೀಸನ್ಗೆ ಒಂದು ಮಾಡಿಸಿರುವಂಥ ವೆಜಿಟೇಬಲ್ ಅಂತಲೇ ಹೇಳ್ಬೋದು. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್: ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ, ತೆಂಗಿನಕಾಯಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಜೀರಿಗೆ 1 ಸ್ಪೂನು, ಹುಣಸೆಹಣ್ಣು. ನೀವು ಹಸಿಮೆಣಸಿನ ಕೂಡ ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು, ಒಣಮೆಣಸಿನ್ಕಾಯಿ ಬೇಡದಿದ್ದರೆ. ನೆಕ್ಸ್ಟ್ ಕಟ್ ಮಾಡ್ಕೊಂಡಿರುವಂಥ ಸೋರೆಕಾಯಿ 1 ಬೌಲ್ ತೊಗೊಂಡಿದ್ದೀನಿ. ನೀವು ಕ್ವಾಂಟಿಟಿನ ಇನ್ನೂ ಇನ್ಕ್ರೀಸ್ ಮಾಡ್ಕೋಬೋದು. ಮತ್ತು 1 ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ. ಅರ್ಧ ಕಪ್ ಹೆಸರು ಕಾಳನ್ನು ತೊಗೊಂಡಿದ್ದೀವಿ. ನೀವು ಮೊಳಕೆ ಕೂಡ ಮಾಡಿಬಿಟ್ಟು ತೊಗೋಬೋದು, ಹೆಸರು ಕಾಳನ್ನು ಹಾಗೆ ಕೂಡ ಮಾಡ್ಕೋಬೋದು. ಮತ್ತು ಒಗ್ಗರಣೆಗೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿನ ರೆಡಿ ಮಾಡಿ ಇಟ್ಕೊಳ್ಳಿ. ಮೊದಲು ಒಂದು ಪಾತ್ರೆ ತೊಗೊಂಡು ತೊಗರಿಬೇಳೆ ಮತ್ತು ಹೆಸರು ಕಾಳನ್ನು ಹಾಕಿ ವಾಶ್ ಮಾಡಿಕೊಂಡು ಅದೆಲ್ಲ ಫುಲ್ ಬಾಯ್ಲ್ ಆಗಬೇಕು. ಸಾಫ್ಟಾಗಿ ಒಂದು 90% ಅಷ್ಟು ಬಾಯ್ಲ್ ಆಗಬೇಕು. ಅಷ್ಟು ನೀರನ್ನು ಆ್ಯಡ್ ಮಾಡಿ ಚೆನ್ನಾಗಿ ಕುಕ್ ಆಗೋದಕ್ಕೆ ಬಿಡಿ. ಇದು ಹಾರ್ಟ್ ಹೆಲ್ತ್, ಸ್ಕಿನ್ ಹೆಲ್ತ್ಗೆ ಮತ್ತು ಡೈಜೆಸ್ಟಿವ್ ಸಿಸ್ಟಮ್ಗೆ ತುಂಬಾ ಒಳ್ಳೆಯದು ಈ ವೆಜಿಟೇಬಲ್ಲು. ಮತ್ತು ಬ್ಲಡ್ ಶುಗರ್ನ ಕೂಡ ಕಂಟ್ರೋಲ್ ಮಾಡುತ್ತೆ ಮತ್ತು ಬಾಡಿ ಇಮ್ಯುನಿಟಿನ ಕೂಡ ಇಂಪ್ರೂವ್ ಮಾಡುತ್ತೆ. ನೆಕ್ಸ್ಟ್ ಇಷ್ಟು ನೋಡಿ, 90% ಅಷ್ಟು ಕುಕ್ ಆದಮೇಲೆ ಬೇಳೆ ಕಾಳು ಎಲ್ಲ ಕಟ್ ಮಾಡ್ಕೊಂಡಿರುವಂಥ ಸೋರೆಕಾಯಿನ ಆ್ಯಡ್ ಮಾಡಿ ಅದು ಕೂಡ ಚೆನ್ನಾಗಿ ಕುಕ್ ಆಗಬೇಕು. ಜೊತೆಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಅದನ್ನು ಕೂಡ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ. ಫುಲ್ಲು ಸಾಫ್ಟ್ ಆಗಬೇಕು. ಇಷ್ಟು ಕುಕ್ ಆದಮೇಲೆ ನೋಡಿ, ಈ ರೀತಿ ಇಷ್ಟು ಕುಕ್ ಆದಮೇಲೆ ಒಂದು ಸ್ಟ್ರೈನರಿಂದ ಬೇಳೆಲಿರುವ ನೀರನ್ನು ಒಂದು ಪಾತ್ರೆಗೆ ಸ್ಟ್ರೈನ್ ಮಾಡ್ಕೋಬೇಕು. ಈ ರೀತಿ ಆ ನೀರಲ್ಲಿ ನಾವು ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ. ಇದು ಪಲ್ಯಕ್ಕೆ. ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಒಂದು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ ತೊಗೊಂಡು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಮತ್ತು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಅದು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೋಬೇಕು. ನೀವು ಇದು ಅಲ್ಲದೆ ಈರುಳ್ಳಿನ ತರಕಾರಿ ಜೊತೆಗೆ ಬಾಯ್ಲ್ ಮಾಡಿ ಕೂಡ ನೀವು ಯೂಸ್ ಮಾಡ್ಬೋದು, ಅಥವಾ ಈ ರೀತಿ ಫ್ರೈ ಮಾಡಿ ಕೂಡ ಯೂಸ್ ಮಾಡ್ಬೋದು ಸಾಂಬಾರಿಗೆ ಮಸಾಲ ಮಾಡ್ಕೊಳ್ಳೋದಕ್ಕೆ. ನೆಕ್ಸ್ಟ್ ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿನ ಕೂಡ ಆ್ಯಡ್ ಮಾಡ್ಕೊಳ್ಳಿ, ಫ್ರೈ ಮಾಡಿ ಅದನ್ನು ಕೂಡ. ನೆಕ್ಸ್ಟ್ 1 ಸ್ಪೂನ್ ಜೀರಿಗೆ, ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಮತ್ತು ತೆಂಗಿನಕಾಯಿ, ಹುಣಸೆಹಣ್ಣು ಎಲ್ಲವನ್ನು ಆ್ಯಡ್ ಮಾಡಿ ಫ್ರೈ ಮಾಡಿಬಿಟ್ಟು ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿ. ನೆಕ್ಸ್ಟ್ ಸ್ಟ್ರೈನ್ ಮಾಡ್ಕೊಂಡಿರುವಂಥ ಬೇಳೆ ತರಕಾರಿನೂ ಕೂಡ 1 ಸ್ಪೂನಷ್ಟು ಅದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಸಾಫ್ಟ್ ಆಗುವಷ್ಟು ಗ್ರೈಂಡ್ ಮಾಡ್ಕೋಬೇಕು. ನೆಕ್ಸ್ಟ್ ಸ್ಟ್ರೈನ್ ಮಾಡ್ಕೊಂಡಿರುವಂಥ ನೀರಿಗೆ ಆ ಮಸಾಲಾನ ಆ್ಯಡ್ ಮಾಡಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಖಾರ ಎಲ್ಲವನ್ನು ನೋಡಿಕೊಂಡು ಒಂದು ಕುದಿ ಬರಬೇಕು, ಅಲ್ಲಿವರೆಗೂ ಬಾಯ್ಲ್ ಮಾಡಬೇಕು. ಒಂದು ಕುದಿ ಬಂದ ನಂತರ ಸ್ಟವ್ ಆಫ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಕ್ಕೆ ಪಲ್ಯ ಮತ್ತು ಸಾಂಬಾರಿಗೆ ಒಂದು ಒಗ್ಗರಣೆ ಮಾಡಬೇಕು. ಅದಕ್ಕೆ ಒಂದು ಪ್ಯಾನ್ ತೊಗೊಂಡು 1 ಸ್ಪೂನ್ ಆಗುವಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಸಾಸಿವೆನ ಕೂಡ ಆ್ಯಡ್ ಮಾಡಿ. ಕಟ್ ಮಾಡ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿನೂ ಕೂಡ ಆ್ಯಡ್ ಮಾಡಿ. ಹಸಿಮೆಣಸಿನ್ಕಾಯಿ ಬೇಡ ಅಂದರೆ ಒಣಮೆಣಸಿನ್ಕಾಯಿ ಕೂಡ ಇಲ್ಲಿ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಕೂಡ ಆ್ಯಡ್ ಮಾಡಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಈ ರೀತಿ ಆದಮೇಲೆ ಇದೇ ಈರುಳ್ಳಿನ ಸ್ವಲ್ಪ ಒಗ್ಗರಣೆನ ತೊಗೊಂಡು ಸ್ವಲ್ಪ ಸಾಂಬಾರಿಗೆ ಆ್ಯಡ್ ಮಾಡಿ. ನೆಕ್ಸ್ಟ್ ತರಕಾರಿ ಬೇಳೆನ ಈ ರೀತಿ ಸ್ಕ್ವೀಸ್ ಮಾಡಿಕೊಂಡು ಅದರಲ್ಲಿರೋ ಎಕ್ಸಸ್ ವಾಟರ್ನ ಸ್ಕ್ವೀಸ್ ಮಾಡಿಕೊಂಡು ಒಗ್ಗರಣೆಗೆ ಆ್ಯಡ್ ಮಾಡಿ. ಹಾಗೆ ಕೂಡ ಮಾಡ್ಕೋಬೋದು, ಬಟ್ ಅದು ಟೇಸ್ಟು ಚೆನ್ನಾಗಿರೋದಿಲ್ಲ. ಸೊ ಈ ರೀತಿ ಸ್ಕ್ವೀಸ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಅರಿಶಿನ ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳಿ. ಈಗ ಪಲ್ಯ ಕೂಡ ರೆಡಿಯಾಗಿದೆ, ಸಾಂಬಾರು ಕೂಡ ರೆಡಿಯಾಗಿದೆ. ಈಗ ಮುದ್ದೆ ಅಥವಾ ರೈಸ್ ಜೊತೆ ಬಿಸಿ ಇರುವಾಗಲೇ ಸರ್ವ್ ಮಾಡಿ. ನಾನಿಲ್ಲಿ ರೈಸ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಮನೇಲಿ ಒಂದ್ಸರಿ ಇದೇ ಮೆಥಡಲ್ಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತೇ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.